ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಟ್ಟಿ ಹಾಲಿನ ಕಾಫಿ, ಒಂದ್ ಸಣ್ಣ ಲೋಟದ್ದು, ತಿಂಡಿಗೆ ದೋಸೆ ಇದ್ರೆ ಒಂಚೂರು ಬೆಣ್ಣೆ, ಆಮೇಲೆ ಈ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು ಏನೇ ಮಾಡಿ ಅದಕ್ಕೊಂಚೂರು ಬಜ್ಜಿ ಬೋಂಡ ಇದ್ರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೆ ಬೇಡ ಬೇಡ, ಮಧ್ಯಾಹ್ನಕ್ಕಿಂತ ಮುಂಚೆ ತಿಂಡಿ ತಿಂತೀನಲ್ಲ, ತಿಂಡಿ ಆದಮೇಲೆ 2 ಹಣ್ಣು, ಆಮೇಲೆ ಮಧ್ಯಾಹ್ನ ಊಟದ ಜೊತೆಗೆ ಏನು ಬೇಡ, ಗಟ್ಟಿ ಮೊಸರು. ರಾತ್ರಿ ಊಟಕ್ಕೆ ವಿಶಾಲು 3 ಥರ ಪಲ್ಯ. ಆಮೇಲೆ ರಾತ್ರಿ ಮಕ್ಕಬೇಕಾದ್ರೆ ಮಾಮೂಲು ಗಟ್ಟಿ ಹಾಲು, ಅದಕ್ಕೊಂಚೂರು ಬಾದಾಮಿ ಪೌಡ್ರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆಯ್ತು ಅಂದ್ರೆ ಬಡವಾ ನೀವು ಮಡಗ್ದಂಗಿರು ಅಂತೇಳಿ ಇದ್ದು ಬಿಡ್ತೀನಪ್ಪ. ನೀವೇನೇನು ಕೇಳಿದ್ರೋ ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತಿನ್ನಿ. ಕೂತ್ರ ಬಂದ್ಬಿಟ್ಟ ಇವಾಗ ಬಾಯಿಗೆ ನೀರು ಬಿಡ. ನೀರು ಬಿಡಕ್ಕಲ್ಲ ಮಮ್ಮಿ, ನೀರು ಕೊಡಕ್ಕೆ. ಅದೇ ಯಾರೋ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ ನೋಡು ನಿನ್ನ. ಇನ್ಯಾರು ನೆನ್ಸ್ಕೊತಿರ್ತಾರಪ್ಪ? ನಮ್ಮನೆ ಓನರ್ ಅಮ್ಮ ನೆನ್ಸ್ಕೊತಿರ್ತಾಳ ಅಷ್ಟೆ. 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಕಣ. ನೀನೇನೋ ಅಲ್ಲಿದ್ದ ಇಲ್ಲಿಗೆ ಬಂದ್ಬಿಟ್ಟೆ. ನಾನೇನು ಮಾಡ್ಲಪ್ಪ, 50,000 ಕೇಳ್ತಿದ್ದಾರೆ. ನನ್ನ ಮಗ ಬಂದು ಕೊಡ್ತಾನೆ ಅಂತ ಹೇಳಿ ಬಂದಿದ್ದೀನಿ. 50,000ನಾ ಮಮ್ಮಿ? ಇದಕ್ಕಿದಕ್ಕೆ ಕೊಡಂದ್ರೆ ನಾ ಇಲ್ಲ ತಂದ್ಕೊಡ್ಲಿ? ಏನೋ ಹಿಂಗೆ ಮಾತಾಡ್ತಿದೀಯಾ? ಹೆತ್ತ ತಾಯಿಗಿಂತ 50,000 ಜಾಸ್ತಿ ಆಯ್ತೇನೋ ನಿನಗೆ? ಅದು ಹಾಗಲ್ಲ ಮಮ್ಮಿ, ಮೊನ್ನೆ ತಾನೇ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಏನು ಮಾಡಲಿ, ಅದಕ್ಕೆ ಕೈಯಲ್ಲಿರೋದು ಬರೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬಿಟ್ಟೆ. ಅದು ಅಲ್ಲದೆ ಮನೇಲಿ ದುಡ್ಡು ಇಟ್ಕೊಂಡು ಕೊಡಲ್ಲ ಅಂತ ಹೇಳೋದಕ್ಕೆ ನಾನೇನು ಸ್ವಾರ್ಥಿನ? ನನಗೆ ಸಂಬಂಧದ ಬೆಲೆ ಗೊತ್ತು ಮಮ್ಮಿ. ಸಂಬಂಧ ಉಳಿಸ್ಕೊಡೋದಕ್ಕಿಂತ ದುಡ್ಡು ದೊಡ್ಡದಲ್ಲ ಅಂತಲೂ ಗೊತ್ತು ಮಮ್ಮಿ. ಏನು ಮಾಡಲಿ, ಕೈಯಲ್ಲಿ ಕಾಸಿಲ್ಲ, ಕಾಸು ಬರೋವಂಥ ಕೆಲಸನೂ ನನ್ನ ಕೈಯಲ್ಲಿ ಇಲ್ಲ. ಒಂಚೂರು ಕೆಲಸ ಇದ್ದು ಬೋನಸ್ ಗೀನಸ್ ಬರೋ ಹಾಗೆ ಇದ್ದಿದ್ದರೆ ತಾಯಿಗಿಂತ ದೇವರಿಲ್ಲ, ಸಾಲಗಾರಕ್ಕಿಂತ ಶತ್ರು ಇಲ್ಲ ಅಂಥೇಳಿ ನನ್ನ ಹತ್ರ ಬರೋ ದುಡ್ಡೆಲ್ಲ ನಿಂಗೆ ಕೊಟ್ಟು ಸಾಲ ತೀರಿಸ್ಬಿಡ್ತಿದ್ದೆ. ಅಯ್ಯೋ ಶಿವನೇ, ನೀನೇ ಹಿಂಗಂದ್ರೆ ನನ್ನ ಗತಿ ಏನೋ? ಅಯ್ಯಮ್ಮ ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದ್ಬಿಟ್ಟಿದ್ಲು. ಅದಕ್ಕೆ ನಾನು ನಿನ್ಮೇಲೆ ಈ ಮನೇಲಿ ಇರೋದಿಲ್ಲ, ನಾನು ನನ್ನ ಸೊಸೆ ಮನೆಗೆ ಹೋಗ್ತೀನಿ ಅಂತ ಈ ಮನೆ ಅಡ್ರೆಸ್ ಕೊಟ್ಟುಬಿಟ್ಟೆ ಬಂದಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.